ಯಮ್ಮ ಎಷ್ಟೊತ್ತಾಯ್ತು ಇವತ್ತು ಎದ್ದೋಳ ಅಷ್ಟೊತ್ತಿಗೆ ಸಾಕಾಗೋಯ್ತು ಕಣಮ್ಮ ನನಗಂತೂನುವೆ. ಎಷ್ಟೊತ್ತು ಗಂಟೆ ಮನೆ ಕಂಡಿದ್ವಿ ಕಣಮ್ಮ ನಾವಂತೂನುವೆ ಅಲ್ವೇ. ಸುಮಾರು ಹೊತ್ತು ಮನೆ ಕಂಬಿಟ್ಟಿದ್ವಿ ನೋಡಿ ನಾವಂತೂನುವೆ. ಯಪ್ಪ ಬೇಜಾನ್ ಟೈಮ್ ಆಗೋಯ್ತು. ಆ ಮನೆಯಾಗಿದ್ರೆ ಆ ಅಮ್ಮನ ಕಾಟ ಬೇರೆ. ಬೇಗ ಎದ್ದೋಳು ಬೇಗ ಎದ್ದೋಳು ಬೇಗ ಎದ್ದೋಳು ಅಂತ 4 ಗಂಟೆಗೆ ಎದ್ದು ಮ್ಯಾಲಿಂದ ಕೆಳಗಡೆ ಕಸ ಗುಡಿಸ್ಕೊಂಡ್ಬಿಟ್ಟು ಬರ್ಬೇಕಿತ್ತು ಕಣಮ್ಮ. ಯವ್ವ ಈಗ ನನಗೆ ನೆಮ್ಮದಿ ಅನ್ನಿಸ್ತದೆ. ಹಿಂದೆಗಡೆ ಮನೆ ಇದ್ರೇನು ಮುಂದೆಗಡೆ ಇದ್ರೇನಮ್ಮ ಸದಿ ನಾವು ಕೆಲಸ ಮಾಡೋದು ತಿಪ್ತಲ್ಲ ಅಷ್ಟೇನೇ ಸಾಕು. ಹೆಂಗೋ ಮನೆ ಸಿಕ್ತಲ್ಲ ನಮ್ಗಂತೂನುವೆ. ಇನ್ನು ಮುಂದೆ ನೆಮ್ಮದಿಯಾಗಿದ್ದು ಬಿಡೋಣ ಕಣಮ್ಮ. ಇನ್ನು ಯಾ ಸಾಲನೂ ಮಾಡ್ಕೊಳ್ಳೋದು ಬೇಡ, ಸೋಲನೂ ಮಾಡ್ಕೊಳ್ಳೋದು ಬೇಡ, ಅಂಥವ್ರ ಹತ್ರ ತಗ್ಲಾಕೊಳ್ಳೋದೂ ಬೇಡ, ಏನೂ ಬೇಡ. ಇನ್ನಿದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾರ, ಹಂಗೆ ನೆಮ್ಮದಿಯಾಗಿದ್ದು ಬಿಡೋಣ. ಇವೆಲ್ಲನೂ ಬೇಕಾಗೇನೇ ಇಲ್ಲ. ಹ್ಞೂ ಆರಾಮಾಗಿ ನೆಮ್ಮದಿಯಾಗಿದ್ದು ಬಿಡೋಣ ಬಾ ಹಿಂಗೆ ನನಗೆ. ಹ್ಞೂ ಮಗಳೇ ಆಯ್ತಾಯ್ತು ಹಿಂಗೆ ಇದ್ಬಿಡೋಣ ಬಿಡು. ನಾನೇನು ಸಾಲ ಪಾಲ ಎಲ್ಲ ಮಾಡೋಕ್ಕೋಗಲ್ಲ. ಇನ್ನು ಮ್ಯಾಲೆ ನಮ್ಮ ಹೊಸ ಹೆಸರು ಮಾಡ್ಕೊಳ್ಳೋಣ. ಹೆಂಗೋ ಈ ಮನೆಯನ್ನ ಸಿಕ್ಕೈತಲ್ಲ ನಮಗೆ. ಇದೊಂದು ಚೂರು ಚಿಕ್ಕದಾಗೈತೆ ಪರವಾಗಿಲ್ಲ ಬಿಡು. ಹೆಂಗೋ ಇವಳಿಂದ ನಾವು ಬಿಡಿಸ್ಕೊಂಡು ಇಲ್ಗನ ಬಂದ್ವಲ್ಲ. ನೋಡು ಮಗಳೇ, ನೀನನ್ನ ಇನ್ನು ರಾಣಿ ರಾಣಿ ಥರ ನೋಡ್ಕೊತೀನಿ ನಾನು, ಸರಿನಾ? ಇವಳು ಭಾಳ ಒಳ್ಳೆಯವಳು ಅನ್ನಿಸ್ತದೆ. ನನ್ನ ಸೊಸೆ ಮ್ಯಾಗಿರೋ ಕೋಪಕ್ಕೆ ನೋಡ್ದ ನಮ್ಮನೇನೆ ಎಷ್ಟು ಸಂದಕ್ಕೆ ನೋಡ್ಕೊತಾವಳೆ ಅಂತ ಹೇಳ್ಬಿಟ್ಟು ಭಾಳ ಒಳ್ಳೆಯಮ್ಮ. ಏನು ಮಾತಾಡ್ಕೊತಾ ಇದ್ರೆ ಇಬ್ರು? ಆ ನಿಮ್ಮ ಸೊಸೆನ ಹೆಂಗೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕು ಅಂತನೋ? ಹ್ಞೂ ಹುಸಿ ಅದನ್ನೇನಿಯ ಮಾತಾಡ್ಕೊತಾ ಇದ್ವಿ. ಹೆಂಗೆ ಹಾಕ್ಬೋದು ಈಚೆ ಕಡೆಗೆ, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ನಾವುನುವೆ. ಆ ಮನೆಯಾಳಿನ ಹೆಂಗನ ಮಾಡಿ ಈಚೆ ಕಡೆಗೆ ಹಾಕ್ಬಿಡ್ಬೇಕು. ನೀನಿಲ್ಲ ನನಗೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ನೀವು ಭಾಳ ಬುದ್ಧಿವಂತರು. ಈ ಸೊಸೆ ಆವಾಜ್ಗೆಲ್ಲ ಎದ್ರುಕೊಳಕ್ಕಿಲ್ಲ ನೀವು ಅಂತ. ಅದಕ್ಕೆ ನಿಮ್ಮನ್ನ ನಾನು ಇಲ್ಲಿ ಗಂಟೆ ಕರ್ಕೊಂಬಿಟ್ಟು ಬಂದಿದ್ದು ನಿಮ್ಮನ್ನ. ನೋಡಿ ಮುಂದೆಗಡೆ ಮನೆ ಇಲ್ಲ ಅಂದರೆ ಹಿಂದೆಗಡೆ ಮನೆಗೆ ಏನು ನೆಮ್ಮದಿಯಾಗಿರೋಣ ಬಿಡಿ. ಏನಂತೆ ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಮ ಯಜಮಾನನ ನೈಸ್ ಮಾಡಿಬಿಟ್ಟು, ಯಾರು ಇಲ್ದಾಗ ನಿಮ್ಮ ಸೊಸೆ ಇಲ್ದಾಗ ನೈಸ್ ಮಾಡಿಬಿಟ್ಟು ಅದೇ ಮನೆಗೆ ಹೋಗಿ ಸೇರ್ಕೊಬಿಡೋಣ. ಸರಿನೇ? ನೈಸ್ ಮಾಡೋದು ಹೆಂಗೆ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಮಾಡ್ತೀನಿ ಸುಮ್ಮನಿರಿ. ಏನೋ ಒಂದು ಮಾಡನಿ. ಈ ಮನೆಯಾಗೇನಿಯ ಸದ್ಯ ಇವತ್ತು ನಾವು 8 ಗಂಟೆಗೆ ಎದ್ದಿದ್ದೀವಿ. ಯಪ್ಪ ಅಲ್ಲಿದ್ದಾಗ 3-4 ಗಂಟೆಗೆ ಎದ್ಬಿಟ್ಟು ಸಾಕು ಹೋಗ್ಬಿಟ್ಟೈತೆ ನನಗಂತೂ. 3 ಗಂಟೆಗೇನೆ ಎದ್ದೊಳ್ಬೇಕಿತ್ತು. 3 ಗಂಟೆಗೇನೆ ಎದ್ದೊಳ್ಬಿಟ್ಟು ಏನೇನೇನೋ ಕತೆ ಆಗೋಗ್ಬಿಟ್ಟೈತೆ ನಮ್ದಂತೂ. ಸದ್ಯ ಬಿಡಿ, ನೀವು ಬಂದು ಬಿಡಿಸ್ಕೊಂಬಂದಿದ್ದು ಒಳ್ಳೇದೇನೇ ಆಯಿತು. ಈಗ ಎಡ ಹುಸಿ ನಾಷ್ಟ ಪಾಷ್ಟ ಮಾಡ್ಕೊಂಡು ತಿನ್ನೋಣ. ತಿಂದ್ಬಿಟ್ಟು ನೀವು ಮುಂದೆ ಇನ್ನೊಂದಕ್ಕಿಂತ ಉಳ್ಳಾಡ್ಬಿಡ್ಬೇಕಪ್ಪ ನಾವಂತೂ. ಇಷ್ಟು ದಿನದ ಮೈ ನೋವೆಲ್ಲ ಹೋಯ್ತದೆ. ಸರಿನಾ? ನಾವು ಹೋಗ್ಬಿಟ್ಟು ಏನಾರ ನಾಷ್ಟ ಮಾಡ್ತೀವಿ. ಸರಿ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೊಲ್ತಾಗ ಏನಾರ ಕಾಸು ಗೀಸು ಸಿಗ್ತದ ಅಂತ ಹೇಳ್ಬಿಟ್ಟು ಕೂಲರ್ ನೋಡ್ಕೊಂಬಿಟ್ಟು ಬರ್ಬೇಕಲ್ಲ, ನೋಡ್ಕೊಂಬಿಟ್ಟು ಬರ್ತೀನಿ. ಓ ಸರಿ ಸರಿ. ಈ ಬೊಡೆ ಜೊತೆವೇನೋ ಬಂದವೆ. ನಾನು ಪರ್ಸ್ನೆಲ್ಲ ಮಾತಾಡಬೇಕಿತ್ತು ಫೋನಾಗೆ. ಇಲ್ಲೇನೋ ಮಾತಾಡ್ಬಿಟ್ರೆ ಗಾಡಿಗಳಿಗೆಲ್ಲ ಕಿವಿ ಇರ್ತವೆ. ಇಲ್ಲಿ ಮಾತಾಡೋದೇನೇ ಬೇಡ. ಹೋಗ್ಬಿಟ್ಟು ಹೊರಗಡೆ ಮಾತಾಡ್ಬಿಡೋಣ. ಹೊರಗಡೆ ಎಲ್ಲಾದ್ರೂ ಮಾತಾಡ್ಬಿಡೋಣ. ಸುಮ್ಕೇನಿ ಇಲ್ಲಿ ಮಾತಾಡೋದು ಸರಿ ಇರೋಕ್ಕಿಲ್ಲ. ಹೆಂಗೋ ಇವ್ರು ಬಂದವರಲ್ಲ, ನೀನು ಹೆಂಗನ ಮಾಡಿ ಎಲ್ಲ ಹೊಡೆದು ಬಿಡ್ಬೇಕು ಒಂದೇ ಕಿತ್ತನೆ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತ ಹೇಳ್ಬಿಟ್ಟು ಅತ್ತೆಗೂ ಸೊಸೆಗೂ ಫಿಟ್ಟಿಂಗ್ ಇಟ್ಬಿಟ್ಟು ಚೆನ್ನಾಗಿ ಉರಿಸ್ಬಿಟ್ಟು ಅತ್ತೆಗೂ ಸೊಸೆಗೂ ಇಬ್ರಿಗೂ ಸೂಪರಾಗಿ ಉರಿಯಾಗಿ ಮಾಡಿಬಿಟ್ಟು ಸರಿಯಾಗಂದರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನೇ ಎಲ್ಲ ಬರ್ಸ್ಕೊಬಿಡ್ಬೇಕು. ಇರು ಫಸ್ಟ್ ಹೊಲ್ತಕ್ಕೆ ಹೋಗೋಣ. ಅಯ್ಯೋ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಎಷ್ಟೊಂದು ದಿನ ಆಗಿತ್ತು. ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬರಬೇಕಿತ್ತು. ಛೇ ಅಲ್ವಾ, ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಎಳ್ನೀರು ಕುಡಿಯೋದು, ಜೋಳ ತಿನ್ನೋದು ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರಬೇಕು. ಅಮ್ಮ ನಾನು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಯೋನಕ್ಕೆ ಸುಮ್ಕೇನ ನೀಯಾ? ಸ್ಯಾನೆ ದಿನ ಆಗಿತ್ತಲ್ಲಮ್ಮ, ಓಡಾಡ್ಕೊಂಬಿಟ್ಟು ಬರ್ತೀನಿ. ಹ್ಞೂ ಸರಿ ಕಣವ. ಯಾರು ಇಲ್ಲ ತಾನೇ? ಹಬ್ಬ ಸದ್ಯ ಯಾರು ಇಲ್ಲ. ಈಗ ಫೋನ್ ಮಾಡ್ಬೇಕು ಅಂದ್ಕೊಂಡಿಲಿ. ಅಲ್ಲ ಏನೇನು ಪಿಲಾನ್ ಹೇಳ್ಕೊಡ್ತೀನಿ ಅಂತ ಹೇಳೋನಲ್ಲ, ನನ್ನ ಮಗ ಅವನ್ನೆಲ್ಲ ಕೇಳಿಸ್ಕೋಬೇಕು. ಈ ಬಂಗಾರ ಮುಂಗು ಮಗಳನ್ನ ಹೆಂಗನ ಮಾಡಿ ಬುಟ್ಟಿಗೆ ಹಾಕೊಂಡಿದ್ದೀನಲ್ಲ, ಹಂಗೆ ಜಗಳ ತಂದಿಕ್ಕಿ ತಮಾಸೆ ನೋಡ್ತೀನಿ. ಇರು ಫಸ್ಟ್ ಫೋನ್ ಮಾಡೋಣ. ಓ ಮಗ ಸಂದಕಿದೀಗ? ಫೋನ್ ಮಾಡಿದೆ. ನೀನು ಹೇಳ್ದಂಗೆ ಏನಿಯಾ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಆ ಬಂಗಾರಿ ಮಗಳನ್ನ ಇಬ್ರು ಕರ್ಕೊಂಬಿಟ್ಟು ಬಂದಿದ್ದೀನಿ. ಹಬ್ಬ ಎಷ್ಟು ಚೆನ್ನಾಗೈತಲ್ವಾ ಈ ಗುಡಿಸ್ಲು. ಇದು ಎಲ್ಲ ಸೂಪರ್ ಆಗೈತೆ. ಎಷ್ಟು ದಿನ ಆಗಿತ್ತು ನಮ್ಮ ಜಮೀನು ನಮ್ಮ ಹೊಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೇನಿಯಾ. ಸ್ಯಾನೆ ಟೈಮ್ ಆಗೋಗ್ಬಿಟ್ಟಿತ್ತು. ನೋಡಿದ್ರೆ ಖುಷಿ ಆಯ್ತದೆ. ನಾನಿಲ್ಲಿ ನನ್ನ ಗಂಡನ ಜೊತೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಕುಂತ್ಕೊಂಡು ಅಯ್ಯೋ ಊಟ ಗಿಟ ಮಾಡ್ಕೊಂಡು ಎಲ್ಲ ಹೋಯ್ತಾ ಇದ್ದೆ. ಸೂಪರ್ ಆಗೈತೆ. ಏನು ಕರ್ಕೊಂಬಿಟ್ಟು ಬಂದೆ ಅಂದರೆ ಆ ಬಂಗಾರಿ ಮಗಳು ಇಬ್ಬರಿಂದನೇ ನಮಗೆ ಸ್ಯಾನೆ ಲಾಭ ಐತೆ. ಏನಿದು ಇವ ಆಂಟಿ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಂಗೈತೆ. ಹೊಲ್ತಕ್ಕೆ ಬರ್ತೀನಿ ಅಂತೇಳಿ ಗುಡಿಸ್ಲನಾಗ ಸೇರ್ಕೊಂಡು ಏನು ಮಾಡ್ತಾವಳೆ? ಏನೋ ಮಾತಾಡ್ತಾ ಇದ್ದಂಗೆ ಅವಳಲ್ಲ. ಯೋ ಮಗ, ಆ ಬಂಗಾರಿ ಮಗಳು ಇಬ್ರು ಹುಟ್ಟು ದಡಬಡೈತದ ಕಣ್ಲಾ. ನಾನೇನು ಹೇಳಿದ್ರು ನಂಬ್ತಾರೆ. ಹೆಂಗೋ ಹಿಂಗೋ ಮಾಡಿ ಕರ್ಕೊಂಬಿಟ್ಟು ಬಂದು ಮಡಿಕೊಂಡಿವ್ನಿ. ನನಗೇನು ತಲೆ ಕೆಟ್ಬಿಟ್ಟೈತಿಲ್ಲ. ನನಗೆ 4 ಲಕ್ಷ ಕೊಟ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಲಾಭ ಇಲ್ದಿದ್ದು ನಾನು ಏನು ಕೆಲಸನೂ ಮಾಡೋಕ್ಕಿಲ್ಲ ಅಲ್ವಾ? ನಿನ್ನ ಮಾತು ಕೇಳೇನಿ. ನಾನು ಕರ್ಕೊಂಬಿಟ್ಟು ಬಂದಿದ್ದು ಕಣ್ ಮಗ ಅವಕ್ಕೇನು ಗೊತ್ತಾಗಕ್ಕಿಲ್ಲ. ನೋಡು ಅವ್ರ ಮಗಳವಳಲ್ಲ ಹುಟ್ಟು ದಡ್ಡಿ, ಅವ್ರ ಅಮ್ಮ ಇನ್ನೂ ದಡ್ಡಿ ಇಬ್ರು. ನಾನು ಹೇಳ್ದಂಗೆ ಕೇಳ್ತಾವ್ರೆ ಕರ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಈಗಲೂ ನನ್ನೇ ನಂಬ್ಕೊಂಡವ್ರೆ. ನೋಡು ಈ ಪಧಿಕಾರ ಎಲ್ಲನೂ ನನ್ನ ಕೈ ಸೇರಬೇಕು ಅಂತಂದರೆ ಏನಾರ ಒಂದು ಮಾಡಲೇಬೇಕು. ನೋಡು ಈ ಬಂಗಾರಿನ ಉಪಯೋಗಿಸ್ಕೊಂಡು ಬಂಗಾರಿಗೂ ಸೊಸೆಗೂ ಒಳ್ಳೆ ಬೆಂಕಿ ಹಚ್ಬಿಡ್ತೀನಿ ಇಬ್ರಿಗೂ. ಅವರಿಬ್ರು ದಿನ ಜುಟ್ಟಿಡ್ಕೊಂಡು ಪಟ ಹೊಡೆದಾಡ್ತಿರ್ಬೇಕು. ಆ ಟೈಮಾಗ ಏನು ಮಾಡ್ತೀನಿ ಅಂದರೆ
ಅವನಲ್ಲ ಯಜಮಾನ, ಅವನ ಜೊತೆ ನೈಸ್ ಮಾಡ್ಕೊಂಡು ಕ್ಲೋಸ್ ಆಯ್ತೀನಿ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನಂಗೆ ಮಾಡ್ಕೊಬಿಡ್ತೀನಿ ಕಣ್ಲ. ಇದೇನೇ ನನ್ನ ಮಾಸ್ಟರ್ ಪಿಲಾನು. ಅಯ್ಯೋ ಮನ್ಯಾಳಿ, ನಮ್ಮನ್ನ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಮ್ಮ ಮತ್ತಿಗೆಗೂ ನಮ್ಮ ಅಮ್ಮ ಬೆಂಕಿ ಹಚ್ಬಿಟ್ಟು ಇವಳು ಸುಖವಾಗಿರ್ಬೇಕೆ. ನೋಡ್ಲಾ, ನೀನು ಏನಾರ ಹೇಳು, ಆ ಸೊಸೆನ ಕಂಡ್ರೆ ಬಂಗಾರಮ್ಮಂಗೆ ಎಷ್ಟು ಸಿಟ್ಟು ಅಂತ ಹೇಳಿದ್ರೆ ಒಸಿ ನುನುವೆ ಅವಳನ್ನ ಕಂಡ್ರಾಗಕ್ಕಿಲ್ಲ. ಉರ 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 ಅಂತಿತ್ತಾಳೆ ಯಾವಾಗೂ. ನೋಡು, ಇದೇನೇನಿಯ ನನಗೆ ಲಾಭ, ಇದರಿಂದನೇನಿಯ ನನಗೆ ಲಾಭ, ಫುಲ್ಲು ಲಾಭ ಅಂದರೆ ಇದರಿಂದನೇನಿಯ. ನೋಡು, ನೀನು ಏನಾರ ಅನ್ಕ ಏನಾರ ಮಾಡ್ಕ, ನಾನು ನೀನು ಅನ್ಕೊಂಡಂಗೆ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ಬಂಗಾರಮ್ಮನ ಮಗಳನ್ನ ಇಬ್ಬರನ್ನೂ ಬೀದಿನಾಗ ನಿಲ್ಲಿಸ್ತೀನಿ. ನನ್ನ ಜೊತೆ ನಾನು ಯಾಕಲ ಮಾಡಿಕೊಂಡ್ಲಿ ಅವ್ರು ಇಬ್ಬರನ್ನೂ ಬೀದಿನಾಗ ನಿಲ್ಲಿಸ್ಲಿಲ್ಲ ಅಂತಂದರೆ ಕೇಳು, ಅವಳು ಇದ್ಬಿಟ್ರೆ ನಾನು ನೆಮ್ಮದಿಗಿರಕ್ಕಾಯ್ತದ? ಅವಳ ಮಗಳಿದ್ಬಿಟ್ರೆ ಅವಳ ಮಗಳಿಗೆ ಆಸ್ತಿ ಪಾಲು ಕೊಡು ಅಂತ ಕೇಳಕ್ಕಿಲ್ವಾ? ನೋಡು, ಅವಳೊಬ್ಳವಳ ಗೌರಿ, ಆ ಗೌರಿನ ಸೋಲ್ಸೋದೋಸಿ ಕಷ್ಟ ಅಷ್ಟೇನಿಯ. ಈ ಮಂಕ್ ದಿಣ್ಣರ್ನ ಅಯ್ಯೋ ಚಿಟ್ಟಿಗೆ ಹೊಡೆಯೋಷ್ಟಕ್ಕೆ ಇವ್ರನ್ನಂತೂ ನಾನು ಬೀದಿನಾಗ ನಿಲ್ಲಿಸ್ತೀನಿ. ಇವರು ಆ ಸೊಸೆಯವಳಲ್ಲ ಗೌರಿ, ಅವರಷ್ಟೇನು ಬುದ್ಧಿವಂತರಿರಲ್ಲ, ತಲೆ ತುಂಬ ಜೇಡಿ ಮಣ್ಣು ತುಂಬ್ಕೊಂಡವೆ ಬೊಡೆತದವು. ಅವ್ರ ಮಗಳ ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟವಳೆ, ಇಟ್ಟಾಡ್ಕೊಂಡು ಬಿದ್ದವಳೆ ಗೂಬೆ ಥರ. ಸರಿ ಕಣ್ ಮಗ, ನೀನು ಹೇಳ್ದಂಗೆ ಏನೇ ಮಾಡ್ತೀನಿ ತಗ. ಎಲ್ಲ ಪಿಲಾನು ಐತೆ. ಈ ಪಿಲಾನ್ನ ಹೆಂಗೆ ವರ್ಕೌಟ್ ಮಾಡಬೇಕು ಅನ್ನೋದು ಮಾತ್ರ ಮುಖ್ಯ. ಚೆನ್ನಾಗಿ ವರ್ಕೌಟ್ ಮಾಡೋಣ, ಡೋಂಟ್ ವರಿ. ಸರಿನೇ. ಮನೆಯಿಂದ ಕಡೆ ಹೋಗಿದ್ದೀವಿ ಕಣ್ಲ. ಇವಾಗ ಎಷ್ಟೊತ್ತು ಈ ಬಂಗಾರಮ್ಮನ ಮಗಳನ್ನ ಬೀದಿಗೆ ತಂದ್ಬಿಟ್ಟು ಇವ್ರನ್ನೇ ಬಳಸ್ಕೊಳ್ಳೋದು, ಇವ್ರನ್ನೇ ಬಳಸ್ಕೊಂಡು ಇವ್ರನ್ನೇ ಬಾಣ ಆಗ್ಬಿಟ್ಬಿಟ್ಟು ಆಮೇಲೆ ಇವ್ರನ್ನೆಲ್ಲ ಬೀದಿಗೆ ತಗೊಬಿಟ್ಟು ಬರ್ತೀನಿ, ನೋಡ್ತಾ ಇರು. ಏನು ಹೇಳಿದ್ರು ನಮ್ಮ ತಗೊಂಡ್ಲ ಪ್ಯಾದ್ ಬಡಿದವ ಇದ್ದಂಗೆ. ನೀನು ಏನಾರ ಹೇಳು ನೀನು. ಹೌದಾ ಹೌದಾ ಅಂತಾರೆ. ಆದರೆ ಅವಳಲ್ಲಿ ಪೆಂಡ್ಲ, ಅವಳು ಕಿತ್ತೋದಳು ಅವಳು ಗೌರಿ. ಖತರ್ನಾಕ್ ಅವಳು. ಅವ್ನು ವಿಹಾನ್ ಅವನೇ ಮೊಮ್ಮಗ, ಅವನು ಇನ್ನೂ ಖತರ್ನಾಕ್ ಬೇವಸ್ತಿದ್ದಂಗೆ ಅವನು. ಇವ್ರ ತಾಗ ಭಾಳಕ್ಕಾಯ್ತದ ನನಗೆ. ಅದಕ್ಕೆ ಬಂಗಾರಮ್ಮನ ಕರ್ಕೊಬಿಟ್ಟು ಬಂದಿರೋದು. ಇವಾಗೇ ಶುರು ಮಾಡ್ತೀನಿ ಆಟನ, ಇವತ್ತೇ ನಿನ್ನೆ ಶುರು. ಅಯ್ಯೋ ಬಿಡು, ಬಂಗಾರಮ್ಮನ ಮಗಳಿಗೆ ಜೀವ ಮಂದಂಗೆ ಮದುವೆ ಹಾಕಿಲ್ಲ, ಅವಳು ಬೀದಿನಾಗ ಇಕ್ಕದೆ ನೀನು ಅವಳನ್ನ. ಅವಳು ದುರಂಕಾರಕ್ಕೆ ಸರಿಯಾಗೈತೆ, ಸುಮ್ಮನಿರು. ಅವ್ರ ಹೊತ್ತಿಗೆ ಜೊತೆ ಏನಾರು ಇದ್ಬಿಟ್ಟಿದ್ರೆ ಅವಳು ಇಷ್ಟೊತ್ತಿಗೆ ಎಲ್ಲೋ ಇಟ್ಬಿಟ್ಟಿರೋಳು ಅವ್ರ ಹೊತ್ತಿಗೆ. ಅವ್ರ ಅಮ್ಮನ ಜೊತೆ ಅವಳಲ್ಲ, ಅವ್ರ ಅಮ್ಮನ ಥರ ನೀ ಇವಳು ಬೀದಿನಾಗ ನಿಂತ್ಕೊಳ್ಳೋದೆ ನೀನು. ನಾನು ಪೆದ್ದಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮನ್ನು ಬಳಸ್ಕೊತವ್ರ ಅಂತ ನಾನು ಪೆದ್ದಿ ಎಲ್ಲ ಅನ್ಕೊಂಡಿದ್ದೆ. ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಪೆದ್ ಮುಂಡ್ಯಾರು ಮಾಡ್ಬಿಟ್ರಲ್ಲ, ಇವರೆಲ್ಲ ಸೇರ್ಕೊಂಡು ಇವಮ್ಮ ನಮ್ಮನ್ನು ಬಿಡಿಸ್ಕೊಂಬಿಟ್ಟು ಬಂದಿದ್ದು. ಇವಮ್ಮನ ಬೇಳೆ ಬೇಯಿಸ್ಕೊಳಕ್ಕ ನಾನೆಲ್ಲ ನಮ್ಮನ್ನ ಪ್ರೀತಿಯಿಂದ ಬಿಡಿಸ್ಕೊಬಿಟ್ಟು ಬಂದವಳೆ. ನಮ್ಮ ಯಾಕೆ ಪಿರುತಿ ಶಾನೆ ಆಗೈತೆ ಅನ್ಕೊಂಡ್ರೆ ಇವಳು ಇಡೀ ಆಸ್ತಿನ, ನಮ್ಮ ಅಪ್ಪನ ಆಸ್ತಿನ ಹೊಡೆದ್ಬಿಟ್ಟು ನಮ್ಮ ಅಣ್ಣ ತಿನ್ನಂಗಲ್ಲ, ನಾನು ತಿನ್ನಂಗಲ್ಲ, ಯಾರು ತಿನ್ನಂಗಲ್ಲ, ನಮ್ಮ ಅಮ್ಮನ ತಿನ್ನಂಗಲ್ಲ. ಇವಳು ಅವಳ ಮೂರನೇಳು ಬಂದ್ಬಿಟ್ಟು ನಾವು ಜಗಳಾಡೋದಕ್ಕೆ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡೋಳೆ ಅಂತಂದರೆ ಯವ್ವ ಇದೆಲ್ಲ ಬೇಕಿತ್ತ ಅನ್ನಿಸ್ತಾಯ್ತು ನಮಗೆ. ನಮ್ಮ ಅಮ್ಮಂಗೆ ಹೇಳಿದ್ರೆ ನಮ್ಮ ಅಮ್ಮನ ತಲೆನಾಗ ಏನೂ ಇರೋಕ್ಕಿಲ್ಲ. ನಮ್ಮ ಅಮ್ಮಂಗೂ ಹೇಳ್ಬೇಕು. ಅಲ್ಲ, ಇವಳೆಲ್ಲ ನಮಗೆ ಮೋಸ ಮಾಡ್ತಾವಳೆ ಅಂತ ಅನ್ನಿಸ್ತದೆ. ಯವ್ವ, ನಾನು ಮದುವೆ ಆಗದಿದ್ದಂಗೆ ಮಾಡ್ತಾಳಂತೆ, ನಾನು ನಮ್ಮ ಅಮ್ಮನ ತಿರ್ಗಾ ಬೀದಿಗೆ ತಗೊಬಿಟ್ಟು ಬರ್ತಾಳಂತೆ. ನಮ್ಮಿಬ್ರಿಗೂ ನಿಜವಾಗ್ಲೂ ಬುದ್ಧಿ ಇಲ್ವಾ? ನಮ್ಮ ಹೊತ್ತಿಗೆ ಅಷ್ಟೊಂದು ಬುದ್ಧಿವಂತೇನಾ? ನಮಗೆ ದಡ್ಬಟ್ಟಿದ್ದವ ನಾವೇನೇನಿಯ? ಇವಳು ಕಂತ್ರಿ ಬಡ್ಡಿ, ಇವಳು ವಿಸಿ ಅಲ್ಲ, ನಂಗೆ ಸಂದಾಗ ಗೊತ್ತಾಯ್ತು. ಸರಿ ಅಷ್ಟು ಆಸ್ತಿನೂ ನಮ್ದೇನೇನಿಯ. ಸುಮಾರು ಐತೆ ಕಣ್ಲ, ಸುಮಾರು ಐತೆ. ಎಲ್ಲ ಯಜಮಾನ್ರ ಹೆಸರ್ನಾಗ ಎಲ್ಲ ಇರೋದು, ಆರಾಮಾಗಿ ನಮಗೆ ಸಿಗ್ತದೆ, ನೋಡ್ತಾ ಇರು. ಸಿಗ್ತದೆ. ಇಲ್ಲ ಯಾರನ್ನ ಕೇಳಿಸ್ಕೊತಾರೆ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಬಂದು ಮಾತಾಡ್ತಾ ಇವನಿ. ಅಲ್ಲಿ ಮಂತಾಗಾದ್ರೆ ಕೇಳಿಸ್ಕೊತಾರೆ. ಅಯ್ಯೋ ಇಲ್ಲಿಗೆ ಯಾರು ಬರೋಕ್ಕಿಲ್ಲ, ಇವಳು ಇಲ್ಲಿಗೆ. ಇಲ್ಲಿ ಯಾರಿಗೂ ಬರೋಕ್ಕಿಲ್ಲ. ಇಷ್ಟು ದಿನ ಮನೆಯಾಗೆ ಮಾತಾಡ್ತಿದ್ದೆ, ಈಗ ಮನೆ ತುಂಬ ಜನ ನೆನೆಯ. ಅದಕ್ಕೆ ಇಲ್ಲಿಗೆ ಬಂದು ಮಾತಾಡ್ತಿರೋದು ನಾನು. ಸೂಪರಾಗಿತ್ತು ಬಿಡು. ಸರಿ, ನಿಂಗೆ ಕೇಳಿದ್ದಲ್ಲ 10 ಲಕ್ಷ ಮನೆ ತಗೊಳಕ್ಕೆ ಅಂತೇಳ್ಬಿಟ್ಟು ಇನ್ನೊಂದು 15 ದಿನ ಸುಮ್ಕಿರು. ಹೆಂಗೋ ಮಾಡ್ಬಿಟ್ಟು ಅರೇಂಜ್ ಮಾಡ್ಬಿಟ್ಟು ಅಲ್ಲಿ ಕೀ ಐತಲ್ಲ, ಕೀನಾಗೆ ಎತ್ಕೊಬಿಟ್ಟು ಕಾಸ ಇನ್ನೇನು ಮಾಡೋದು, ಕಳ್ತನ ಆಗೈತೆ ಅಂತ ಗೊತ್ತಾಯ್ತದಲ್ಲ. ಅವಾಗ ಏನು ಹೇಳೋದು ಗೊತ್ತಾ, ಇಷ್ಟು ದಿನ ಕಳ್ತನ ಆಗಿರಲಿಲ್ಲ, ಇವಾಗ ಕಳ್ತನ ಆಗೈತೆ ಅಂದರೆ ಈ ಬಂಗಾರಿ ಮಗಳು ಇಬ್ಬರು ಸೇರ್ಕೊಂಡು ಕದ್ಬಿಟ್ಟವ್ರೆ ಒಡವೆಯ ಅಂತ ಹೇಳ್ಬಿಟ್ಟು ಹೇಳೋದು ಅಷ್ಟೇನೆ. ಅಯ್ಯೋ, ಇವನ್ನ ಟ್ರಾಪ್ ಮಾಡ್ತಾವಳು ಇವಳು ಅಂತೂ, ನಮ್ಮನ್ನು ತಗ್ಲಾಕ್ಸಕ್ಕೆ ಅಂತ ಪ್ಲಾನ್ ಮಾಡ್ತಾವಳೆ. ಏನು ಮಾಡೋದು ಇವಾಗ? ಯಾರಿಗಾನ ಹೇಳಬೇಕು, ನಮ್ಮ ಅಮ್ಮಂಗೆ ಯಾರಿಗಾದ್ರೂ ನಿಜವಾಗೂ ಇವಳು ನಮ್ಮನ್ನು ತಗ್ಲಾಕ್ಸ್ತಾಳೆ ಅಂತ ಅನ್ನಿಸ್ತದೆ. ನಮ್ಮ ಕತೆ ಗೋವಿಂದ ಆಗೋಯ್ತದೆ. ಈಗ ಏನು ಮಾಡೋದು ಅಂತ. ಅಯ್ಯೋ, ನನಗೊಂದು ಪಿಲಾನೇ ಗೊತ್ತಿಲ್ವಲ್ಲ. ನನ್ನ ತಲೆನಾಗ ನಿಜವಾಗ್ಲೂ ಬುದ್ಧಿ ಇಲ್ವಾ? ನನಗೂ ನಮ್ಮ ಅಮ್ಮಂಗೂ ಬುದ್ಧಿ ಇದ್ದರೆ ನನ್ನ ಗಂಡಂಗೆ ಯಾಕೆ ಇನ್ನೊಂದು ಮದುವೆ ಮಾಡೋದು ನಮ್ಮಮ್ಮ? ನಾನು ಬುದ್ಧಿವಂತೇನ, ನಮ್ಮಮ್ಮ ಬುದ್ಧಿವಂತೇನ ಅಂದರೆ ಇಬ್ಬರು ದಡಬಡಿತದವೆ ಆಗೋಗ್ಬಿಟ್ವಲ್ಲ. ಇವಳು ಯಾವಳು ನೋಡು, ನಮ್ಮನ್ನ ಆಟ ಆಡ್ಸಕ್ಕೆ ನೋಡ್ತಾವಳಲ್ಲ ಇವಳು, ಬಡ್ಡಿ ಕಾಳು ಇವಳು ಎಂತೊಳಿರ್ಬೇಡ ಇವಳು ಕೈ ತಗ್ಲಾಕೊಂಡು ನಾನು ಬೀದಿಗೆ ಬರೋದಕ್ಕಿಂತ ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಎಲ್ಲನೂ ಸರ್ವ್ ಮಾಡ್ಕೋಬೇಕು ನಾನಂತೂ. ಇಲ್ಲ ಅಂತಂದರೆ ಅಷ್ಟೇ, ನಮ್ಮನ್ನು ಬೀದಿಗೆ ತಗೊಬಿಟ್ಟು ಬರ್ತಾಳೆ. ಜೋಡಿ ಮಣ್ಣು ತುಂಬ್ಕೊಂಡ್ರೆ ನಮ್ಮ ತಲೆಗೆ ಏನೂ ಅರ್ಥ ಆಗೋಕ್ಕಿಲ್ಲ. ಇಲ್ಲ ನಮ್ಮ ಅಮ್ಮಂಗೆ ಹೇಳಲೇಬೇಕು ನಾನಂತೂ. ಇವಳು ಕಂತ್ರಿ ಬುದ್ಧಿ ಎಲ್ಲ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತೀನಿ. ಹೇಳಮ್ಮಿ, ಇನ್ನು ಹೇಳ್ಬೇಕು ಅಂತ ಇದ್ದಿಲ್ಲ, ಏನು ವಿಷಯ? ಇಲ್ಲೂ ಕರ್ಕೊಬಿಟ್ಟು ಬಂದು ಹೇಳ್ತಿದ್ದೀಗಲ್ಲ. ಅಮ್ಮ ಮನೆಯಲ್ಲಿ ಇವಳಲ್ಲ ನಿನ್ನ ಸೌತಿ, ಅವಳು ಸರಿ ಇಲ್ಲ ಕಣಮ್ಮ, ಉಟ್ಕಂತ್ರಿ. ನಾನು ನಿನಗೂ ಮೋಸ ಮಾಡ್ಬಿಟ್ಟು ಬೀದಿಗೆ ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಮಾಡ್ತಾವಳೆ. ನಿಜವಾಗೂ ನನ್ನ ಇನ್ನು ಬೀದಿಗೆ ತಗೊಬಿಟ್ಟು ಬಂದ್ಬಿಡ್ತಾಳೆ.
ಅಲ್ಲಲ್ಲಿ ನಮ್ಮನ್ನ ಬೀದಿಗೆ ತಗೊಬಿಟ್ಟು ಬರಂಗಿದ್ರೆ ನಮ್ಮನ್ನ ಯಾಕೆ ಬಿಡಿಸ್ಕೊಂಬಿಟ್ಟು ಬರೋಳು ಅವಳು? ಅಲ್ಲಿಂದ 4 ಲಕ್ಷ ರೂಪಾಯಿ ಕೊಟ್ಟು ನಮ್ಮನ್ನ ಬಿಡಿಸ್ಕೊಂಬಿಟ್ಟು ಬಂದವಳೆ ಅಂತಂದ್ರೆ ನಮ್ಮನ್ನ ಬೀದಿಗೆ ತಗೊಬಿಟ್ಟು ಬರ್ತಾಳೆ ಅಂತ ಹೇಳ್ತಾ ಇದೀಯಾ? ನಮ್ಮನ್ನ ಯಾಕೆ ಬೀದಿಗೆ ತಗೊಬಿಟ್ಟು ಬರ್ತಾಳೆ? ನಿಂಗೇನು ತಲೆ ಕೆಟ್ಟಾಯ್ತಾ ನಿನಗೆ? ಅಯ್ಯೋ ನಿನಗೆಲ್ಲ ಬರೀ ತಲೆ ಕೆಟ್ಟ ಐಡಿಯಾಗಳೇನೇ ಬರೋದು. ನೋಡು ಎಂಥದೂ ಇಲ್ಲ. ಅವಳು ನಮಗೋಸ್ಕರ 4 ಲಕ್ಷ ಕೊಟ್ಟು ಬಿಡಿಸ್ಕೊಬಿಟ್ಟು ಬಂದವಳೆ. ನೋಡು ನಮಗೋಸ್ಕರ ಮನೆಯಿಂದ ಈಚೆ ಕಡೆಗೆ ಬಂದವಳೆ. ಎಷ್ಟೆಲ್ಲ ಮಾಡವಳೆ. ನೀನು ಸುಮ್ಕೇನ್ಯಾ ಅದು ಇದು ಅಂತ ಅನುಮಾನ ಕಟ್ಟಕ್ಕೆ ಹೋಗ್ಬೇಡ. ಅಮ್ಮ ಫೋನಾಗ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ಕಣಮ್ಮ. ಅವ್ರೇನೋ ಮಾತಾಡಿರ್ತಾರೆ, ನೀನು ಅದಕ್ಕೆ ಇನ್ನೊಂದೇನೋ ಮಾತಾಡಿರ್ತೀಯ, ಕೇಳಿಸ್ಕೊಂಡಿರ್ತೀಯ. ಅಯ್ಯಯ್ಯ ನಿನ್ನ ತಲೆನಾಗ ಏನು ಬುದ್ಧಿ ಆಯ್ತಾ? ಸುಮ್ಕಿರು. ಇಲ್ಲ ಕಣಮ್ಮ, ಮಾತಾಡೋದನ್ನ ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ನೋಡು ಬಂಗಾರಮ್ಮನ ಮಗಳನ್ನ ಬೀದಿಗೆ ತಂದುಬಿಡ್ಬೇಕು ಹಾಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ಲು ಕಣಮ್ಮ ಫೋನಾಗೆ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಹೊಲ್ದ ಹತ್ರಕ್ಕೆ ಹೋಗಿದ್ನಲ್ಲ, ಆ ಗುಡಿಸ್ತನ ಕುಂತ್ಕೊಂಡು ಮಾತಾಡ್ತಿದ್ಲು ಕಣಮ್ಮ, ನಾನೇ ಕೇಳಿಸ್ಕೊಂಡಿದ್ದೀನಿ. ಅಮ್ಮ ನನ್ನ ಜೀವನದ ಪ್ರಶ್ನೆ ಹೇಳಮ್ಮ. ನನ್ನ ಗಂಡ ಇಲ್ಲ, ಮದುವೆ ಮಾಡ್ಕೊಂಡಿಲ್ಲ, ಡೈವರ್ಸ್ ಬೇರೆ ಆಗೋಗ್ಬಿಟ್ಟೈತಿ. ಇವಾಗ ನನ್ನ ಜೀವನ ಏನಮ್ಮ? ನನ್ನ ಸೇರಿ ಬೀದಿಗೆ ತಗೊಬಿಟ್ಟು ಬಂದ್ಬಿಟ್ರೆ ನನ್ನ ಜೀವನ ಸಾಯ ಗಂಟ ಹಿಂಗೆ ಇರಬೇಕಾಯ್ತದೆ, ಬೀದಿ ಸುತ್ಕೊಂಡು. ಇಷ್ಟು ದಿನ ಆ ಬೆಂಗಳೂರ ಕಂಡರ ಮನೆ ಕೆಲಸ ಮಾಡ್ಕೊಂಡಿದ್ವಲ್ಲ, ಹಂಗೆ ಇರಬೇಕಾಯ್ತದೆ ಕಣಮ್ಮ. ನಂಗೆ ಯಾಕೋ ಭಯ ಆಯ್ತೈತೆ ಕಣಮ್ಮ. ಬ್ಯಾಡ ಕಣಮ್ಮ ಇದೆಲ್ಲನೂ. ಅವಳ ಜೊತೆ ಸೇರೋದು ಬೇಡ ಇನ್ಮ್ಯಾಲೆ. ಅಯ್ಯೋ ಯಾದ್ರ ಪುಕ್ಲಿ, ಒಳ್ಳೆ ಯಾದ್ರ ಪುಕ್ಲಮ್ಮ ನೀನಂತೂ. ಅಯ್ಯಯ್ಯ ನಿನಗೆ ತಲೆನಾಗ ಏನು ಇಲ್ಲ, ಸುಮ್ಕಿರು. ಯಾರೋ ಈ ಪುಟ್ಟಿ ಅವಳಲ್ಲ, ಅವಳೇನಿಗೇನೋ ಪಿಲಾನ್ ಮಾಡಿದ್ದಾಳೆ ನಮ್ಮನೂ ಅವಳನ್ನ ದೂರ ಮಾಡಕ್ಕೆ ಅಂತೇಳ್ಬಿಟ್ಟು. ಇವು ಕಿತ್ತೋಗಿರೋ ಪಿಲಾನೆಲ್ಲನೂ ಅವಳದೇನೇನಿಯಾ. ನೀನು ಅವಳ ಮಾತೆಲ್ಲ ನಂಬಕ್ಕೆ ಹೋಗ್ಬೇಡ ಮಗಳೇ. ನೋಡು ನಾನು ಏನು ಮಾಡಿದ್ರು ನೀನು ಒಳ್ಳೆಯದಕ್ಕೆ ನೀನು ಮಾಡ್ತೀನಿ. ನನ್ನ ಮಾತು ಕೇಳು ನೀನು. ಸುಮ್ಕೆ ನೋಡಿ ಟೆನ್ಷನ್ ತಗೋಬೇಡ. ಅಯ್ಯೋ ಈಗ ಬಂದಿದ್ದೀವಿ ತಾನೇ, ನೆಮ್ಮದಿಯಾಗಿ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅದು ಬಿಟ್ಬಿಟ್ಟು ತಲೆಗೆ ಇಲ್ದಿರೋದೆಲ್ಲ ಹಚ್ಕೊತಾಳೆ. ಅಮ್ಮ ನಿನ್ನ ಮೇಲನೆ ಕೇಳ್ತಿದ್ದೀನಿ, ನಿನ್ನ ಮೇಲನೆ ಬಂದು ಅವಳು ಮಾತಾಡ್ತಿದ್ಲು ಕಣಮ್ಮ, ನಾನು ಕೇಳಿಸ್ಕೊಂಡಿದ್ದೀನಿ ಕಣಮ್ಮ. ನಿನ್ನ ಮಾತು ಕಟ್ಕೊಂಡ್ರೆ ಮತ್ತೆ ಬೀದಿಗೆ ಬರ್ತೀನಿ ಕಣಮ್ಮ. ನನಗೂ ನಿನಗೂ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇದ್ಲು. ಒಳ್ಳೆ ತಮಾಸೆ ಹುಡುಗಿ ನೀನಂತಂದ್ರೆ. ಅವಳು ಯಾಕೆ ನಮಗೆ ಮೋಸ ಮಾಡ್ತಾಳೆ? ನಮ್ಮನ್ನು ಬಿಡಿಸ್ಕೊಬಿಟ್ಟು ಬಂದಿರೋಳು. ನಾವು ಮೋಸ ಮಾಡಬೇಕಾಗಿದ್ರೆ ನಮ್ಮನ್ನು ಯಾಕೆ ಬಿಡಿಸ್ಕೊಂಬಿಟ್ಟು ಬರೋಳು? ನಿನ್ನ ತಲೆನಾಗ ಬುದ್ಧಿ ಇಲ್ಲ ಬಿಡು. ಅಮ್ಮ ಅಮ್ಮ ಥೋ, ನಮ್ಮ ಅಮ್ಮನ ಜೊತೆ ಇದ್ರೆ ನಾನು ಬೀದಿಗೆ ಬರ್ತೀನಿ ಅಂತ ಅನಿಸ್ತೈತೆ. ಅವಳು ಕಂತ್ರಿ ಬುದ್ಧಿ ಎಲ್ಲ ಗೊತ್ತಾದ್ರೂ ನಮ್ಮ ಅಮ್ಮಂಗೆ ಹೇಳಿದ್ರೆ ನಂಬ್ತಾ ಇಲ್ವಲ್ಲ. ಅವಳು ಮಂಕ್ದಿನ ಇನ್ನೆಷ್ಟು ಮಂಕ್ ಬುದ್ಧಿ ಹಚ್ಚಿರ್ಬೇಡ ನಮಗೆ ಎಲ್ಲನೂ. ಅವಳು ನಂಬ್ಕೊಂಡು ಕುಂತಿದ್ದೀವಲ್ಲ ನಾವು. ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಏನೇ ಬುದ್ಧಿ ಇಲ್ಲ. ಥೂ ಅಯ್ಯೋ ನನಗೆ ಮದುವೆ ಇಲ್ಲ ಮುಂಜಿಲ್ದಂಗೆ ಆಗ್ಬಿಟ್ಟೈತಿ. ಇವಾಗ ನನ್ನ ಗಂಡನೂ ಕೈ ಕೊಟ್ಟವನೆ, ಎಲ್ಲ ಹಿಂಗೆ ಆಗೋಗ್ಬಿಟ್ಟೈತೆ. ಮತ್ತು ಇವಾಗ ಏನು ಮಾಡಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ವಲ್ಲ. ಈಗ ಏನು ಮಾಡೋದು ಇವಾಗ? ಹಾಂ ಯಾಕೋ ಭಯ ಆಯ್ತೈತೆ. ನನ್ನ ಜೀವನ ನಾಳೆ ಬೀದಿಗೆ ಬಂದ್ಬಿಟ್ರೆ